Hello students, welcome to Civil Career YouTube channel. In this class, we will discuss specific paper 2 of Land Surveyor Mathematics. ಅದರಲ್ಲೂ ಅಲ್ಜಿಬ್ರಾ ಕಾನ್ಸೆಪ್ಟ್ ನಾವು ಏನು ಮಾಡೋಣ ಇವಾಗ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಏನು ಮಾಡ್ತೀನಿ, ಸಮ್ ಇಂಪಾರ್ಟೆಂಟ್ ಬೇಸಿಕ್ ಟರ್ಮ್ಸ್ನ ಹೇಳ್ತೀನಿ, ಅದಾದಮೇಲೆ ಸಮ್ MCQsನ ಸಾಲ್ವ್ ಮಾಡೋಣ. ಫಸ್ಟ್ ಟರ್ಮ್ ಬಂದು ವೇರಿಯೇಬಲ್ಸ್ ಅಂತ. ವಾಟ್ ಈಸ್ ವೇರಿಯೇಬಲ್? ಸಿಂಪಲ್. ಈಗ ಒಂದು ಇಕ್ವೇಷನ್ನ ಕನ್ಸಿಡರ್ ಮಾಡ್ತಿದ್ದೀನಿ ನಾನು. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0 ಅಂತ ಸಿಂಪಲ್ ಎಕ್ಸ್ಪ್ರೆಷನ್ ಇದೆ. ಇದರೊಳಗೆ ಎಕ್ಸ್ ಏನಿದೆ ನೋಡಿ, ಇಟ್ಸ್ ಅ ವೇರಿಯೇಬಲ್. ಸರ್ ಅನದರ್ ಎಕ್ಸಾಂಪಲ್ ಕೊಡಿ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ತೋರಿಸ್ತೀನಿ ನೋಡಿ. ax ಸ್ಕ್ವೇರ್ ಪ್ಲಸ್ by ಸ್ಕ್ವೇರ್ ಪ್ಲಸ್ cx ಪ್ಲಸ್ dy ಪ್ಲಸ್ e is equal to 0. ಓಕೆನಾ? ಇದ್ರೊಳಗೆ ನೋಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ವೈ ಏನಿದೆ ನೋಡಿ, ಇವು ವೇರಿಯೇಬಲ್ಸ್. ಓಕೆನಾ? ದೆನ್ ಸೆಕೆಂಡ್ ಟರ್ಮ್ ಬಂದು ಕಾನ್ಸ್ಟೆಂಟ್ ಅಂತ ಇದೆ. ವೇರಿಯೇಬಲ್ಸ್ ಆಯ್ತಲ್ವ, ಇವಾಗ ಕಾನ್ಸ್ಟೆಂಟ್ಸ್ ಅಂತ ಇದೆ. ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂಸ್. ಎಕ್ಸಾಂಪಲ್ ಈಗ ಇದೆ ಎಕ್ಸ್ಪ್ರೆಷನ್ ಅಲ್ಲೇ ನಾವು ನೋಡ್ಬೇಕಂದ್ರೆ ಎ ಏನಿದೆ ನೋಡಿ, ಎ ಓಕೆ, ಎ ಅಲ್ಲಿ ಎ ಈಸ್ ಅ ಕಾನ್ಸ್ಟೆಂಟ್, ಬಿ ಈಸ್ ಅ ಕಾನ್ಸ್ಟೆಂಟ್, ಸಿ ಈಸ್ ಅ ಕಾನ್ಸ್ಟೆಂಟ್, ಡಿ ಈಸ್ ಅ ಕಾನ್ಸ್ಟೆಂಟ್. ಬಟ್ ಇದ್ರ ಜೊತೆಗೆ ವೇರಿಯೇಬಲ್ಸ್ ಇರೋದ್ರಿಂದ ಇವನ್ನ ನಾವು ಏನಂತ ಹೇಳ್ತೀವಿ? ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಕೋಎಫಿಷಿಯೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಈ ಜೊತೆಗೆ ಯಾವುದೇ ವೇರಿಯೇಬಲ್ ಇಲ್ಲ, ಸೊ ಇದನ್ನ ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ, ಇನ್ನೊಂದ್ಸಲ ಎಕ್ಸಾಂಪಲ್ ಕೊಡ್ತೀನಿ. ನಂಬರ್ಸ್ ಕೊಟ್ಬಿಟ್ಟು ನೋಡಿ, 5x ಸ್ಕ್ವೇರ್ ಪ್ಲಸ್ 3y ಸ್ಕ್ವೇರ್ ಪ್ಲಸ್ 2x ಪ್ಲಸ್ 6y ಪ್ಲಸ್ 9 is equal to 0. ಓಕೆ, ಇದರಲ್ಲಿ ನೋಡಿ, ಈಗ x ಸ್ಕ್ವೇರ್ y ಸ್ಕ್ವೇರ್ x and y are variables. ಫೈನ್. ಸೆಕೆಂಡ್ ಒನ್, 9 ಜೊತೆಗೆ ಯಾವುದೇ ವೇರಿಯೇಬಲ್ ಇಲ್ಲ, ಸೊ ಇದಕ್ಕೆ ನಾವು ಏನಂತೀವಿ? ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸರ್ ದೆನ್ 5 3 2 6 ಇದಾವಲ್ಲ, ಇದೆಲ್ಲ ಏನಂದ್ರೆ 5 3 2 and 6 are coefficients of variables ಅಂತ ಕರಿತೀವಿ. coefficients. Example, 5 is a coefficient of x square, 3 is a coefficient of y square. ಓಕೆನಾ? ದೆನ್ ಆಪರೇಟರ್ಸ್. ಆಪರೇಟರ್ಸ್ ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ. ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ಸ್. 4 ಆಪರೇಟರ್ಸ್ ಏನು ಬರುತ್ತೆ ನೋಡಿ ಮ್ಯಾಥಮೆಟಿಕ್ಸ್ ಅಲ್ಲಿ, ದೋಸ್ ಆರ್ ಕಾಲ್ಡ್ ಆಪರೇಟರ್ಸ್. ಎಕ್ಸ್ಪೋನೆಂಟ್ಸ್ ಅಂದ್ರೆ ಪವರ್ ಆಫ್ ದಿ ಇಕ್ವೇಶನ್. ಈಗ ಈ ಇಕ್ವೇಶನ್ ನಾವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಪವರ್ 2 ಇದೆ. ಇಲ್ಲಿ ನೋಡಿ ಎಕ್ಸ್ ರೇಸ್ ಟು 1 ಇರುತ್ತೆ. ಸಿ ಜೊತೆಗೆ ಯಾವುದೇ ವೇರಿಯೇಬಲ್ಸ್ ಇಲ್ಲ, ಸೊ ಅಲ್ಲಿ ಯಾವುದೇ ಪವರ್ಸ್ ಇಲ್ಲ. ಓಕೆನಾ? ಅವಕ್ಕೆಲ್ಲ ನಾವು ಎಕ್ಸಾಂಪಲ್ ಇನ್ನೊಂದು ಕೊಡ್ಬೇಕಂದ್ರೆ ವೈ ರೇಸ್ ಟು 4 ಇದೆ ಅಂತ ಕರೀತೀವಿ. ಇದೇನಿದೆಲ್ವ ಎಕ್ಸ್ಪೋನೆಂಟ್, ಪವರ್ 4 ಇದಲ್ವಾ, ಅದಕ್ಕೆ ನಾವು ಏನಂತೀವಿ? ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಓಕೆ, ಡಿಗ್ರೀಸ್ ಆಫ್ ದಿ ಪೊಲಾಮಿಯಲ್ ಅಂತ ಬರುತ್ತೆ. ಸೊ ಹೈಯೆಸ್ಟ್ ಪವರ್ ಯಾವ್ದಿರುತ್ತೆ ನೋಡಿ, ಅದಕ್ಕೆ ನಾವು ಡಿಗ್ರಿ ಆಫ್ ಎ ಪೊಲಾಮಿಯಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಈಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದೆ. ಇದರಲ್ಲಿ ಎಕ್ಸ್ ಸ್ಕ್ವೇರ್ ಹ್ಯಾಸ್ ಅ ಹೈಯೆಸ್ಟ್ ಡಿಗ್ರಿ, ರೈಟ್? ಡಿಗ್ರಿ 2 ಇದೆ. ಸೊ ದಿಸ್ ಈಸ್ ಅ ಡಿಗ್ರಿ 2 ಪೊಲಿನಾಮಿಯಲ್ ಅಂತ ಹೇಳ್ತೀವಿ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ಬರೆಯೋದಾದ್ರೆ 3x³ ಪ್ಲಸ್ 2x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 is equal to 0. ಇದರಲ್ಲಿ ನೋಡಿ ಡಿಗ್ರಿ ಬಂದ್ಬಿಟ್ಟು ಹೈಯೆಸ್ಟ್ ಪವರ್ 3, ಸೊ ಇಟ್ಸ್ ಅ ಡಿಗ್ರಿ 3 ಪೊಲಿನಾಮಿಯಲ್ ಅಂತ ಕರಿತೀವಿ. ಫೈನ್. ನೆಕ್ಸ್ಟ್ ಬೈನಾಮಿಯಲ್, ಟ್ರೈನಾಮಿಯಲ್, ಮೋನೋಮಿಯಲ್ ಅಂತ ಬರ್ತವೆ. ಹಂಗಂದ್ರೆ ಏನಂದ್ರೆ 1 ಟರ್ಮ್ ಇದ್ರೆ ಅದಕ್ಕೆ ನಾವು ಏನಂತೀವಿ? ಮೋನೋಮಿಯಲ್ ಅಂತ ಕರಿತೀವಿ. 2 ಟರ್ಮ್ಸ್ ಇದ್ರೆ ಬೈನಾಮಿಯಲ್ ಅಂತ ಕರಿತೀವಿ. 3 ಟರ್ಮ್ಸ್ ಇದ್ರೆ ಟ್ರೈನಾಮಿಯಲ್ ಅಂತ ಕರಿತೀವಿ. ಓಕೆನಾ? ಫೈನ್. ಈಗ ಸಮ್ ಕ್ವಶನ್ಸ್ ನೋಡೋಣ, ಅಲ್ಲಿ ನಿಮಗೆ ಇನ್ನೂ ಕಾನ್ಸೆಪ್ಟ್ ಏನಾಗುತ್ತೆ ಕ್ಲಿಯರ್ ಆಗುತ್ತೆ. ಫಸ್ಟ್ ಕ್ವಶನ್, ದಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇನ್ ಮೈನಸ್ 5x ಸ್ಕ್ವೇರ್ y ಅಂತ ಇದೆ. ಫೈನ್. ಮೈನಸ್ 5x ಸ್ಕ್ವೇರ್ y. ಇದರಲ್ಲಿ ಕೋಎಫಿಷಿಯಂಟ್ ಯಾವುದು ಅಂತ ಕೇಳಿದ್ರೆ, ಎಕ್ಸ್ ಸ್ಕ್ವೇರ್ದು ಕೋಎಫಿಷಿಯಂಟ್ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ? ಎಕ್ಸ್ ಸ್ಕ್ವೇರ್ ಇಲ್ಲಿದಲ್ವಾ, ಇದನ್ನ ಬಿಟ್ಟು ಉಳಿದಿರೋ ಟರ್ಮ್ಸ್ ಬಂದ್ಬಿಟ್ಟು ನಿಮ್ಗೆ ಏನಾಗಿರುತ್ತೆ? ಕೋಎಫಿಷಿಯಂಟ್ಸ್ ಆಗಿರುತ್ತೆ. ಸೊ ಮೈನಸ್ 5y ಇಸ್ ಅ ಕೋಎಫಿಷಿಯಂಟ್ ಆಫ್ ಎಕ್ಸ್. ಓಕೆನಾ? ಮೈನಸ್ 5y. ಎಕ್ಸ್ ನ ಬಿಡಿ, ಉಳಿದಿರೋದು ಮೈನಸ್ 5y ಅಂಡ್ y. ಸೊ ಆನ್ಸರ್ ಡಿ. ಫೈನ್. ಓಕೆ. The expression 4a square b minus 5ab square plus 1 is a dash ಅಂತ ಕೇಳಿದಾರೆ ನೋಡಿ. ಮೋನೋಮಿಯಲ್ ಅಂತ ಇದೆ, ಸೆಕೆಂಡ್ ಒನ್ ಬೈನಾಮಿಯಲ್, ಥರ್ಡ್ ಒನ್ ಟ್ರೈನಾಮಿಯಲ್, ಡಿ is a none of these ಅಂತ ಇದೆ. ನಿಮ್ಗೆ ಆಲ್ರೆಡಿ ಇದಕ್ಕೆ ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಆನ್ಸರ್ ಹೇಳಿ, ಏನು ಬರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ದಿಸ್ ಇಸ್ ಫಸ್ಟ್ ಟರ್ಮ್, ದಿಸ್ ಇಸ್ ಸೆಕೆಂಡ್ ಟರ್ಮ್ ಅಂಡ್ ದಿಸ್ ಇಸ್ ಥರ್ಡ್ ಟರ್ಮ್. ಸೊ ಇಟ್ಸ್ ಅ ಟ್ರೈನಾಮಿಯಲ್. ಸಬ್ಸ್ಟ್ರಾಕ್ಟಿಂಗ್ 5x ಪ್ಲಸ್ 3y ಫ್ರಮ್ 5x ಮೈನಸ್ y ಪ್ಲಸ್ 8 ಅಂತ ಇದೆ ನೋಡಿ. ಫ್ರಮ್ ಇಲ್ಲಿದಲ್ವಾ 5x ಮೈನಸ್ y 8x, ಈ ಇಕ್ವೇಶನ್ ಇಂದ 5x ಪ್ಲಸ್ 3y ನ ಸಬ್ಸ್ಟ್ರಾಕ್ಟ್ ಮಾಡಿ ಅಂತ ಹೇಳಿದ್ರೆ, ಸಬ್ಸ್ಟ್ರಾಕ್ಟ್ ಅಂದ್ರೆ ಮೈನಸ್ ಮಾಡೋದು, ಸಿಂಪಲ್. ಫಸ್ಟ್ ನಾವೇನ್ ಮಾಡೋಣ? 5x ಮೈನಸ್ y ಪ್ಲಸ್ 8 ನ ಬರ್ಕೊಳ್ಳೋಣ. ಅದಾದ್ಮೇಲೆ ಮೈನಸ್ ಹಾಕ್ಬಿಟ್ಟು ಇನ್ನೊಂದು ಬ್ರಾಕೆಟ್ ಅಲ್ಲಿ 5x ಪ್ಲಸ್ 3y ನ ಬರ್ಕೊಳ್ಳಿ. ಇವಾಗ ಏನ್ ಮಾಡಿ, ಇಕ್ವೇಶನ್ ಸಾಲ್ವ್ ಮಾಡಿ. 5x ಮೈನಸ್ y ಪ್ಲಸ್ 8 ಮೈನಸ್ 5x ಮೈನಸ್ 3y, minus into plus is minus, minus into plus is minus. Okay, 5x get cancel,
okay, then minus y, minus 3y is a minus 4y plus 8 remaining term. So ನಾವು ಇದನ್ನ 8 minus 4y ಅಂತಾನು ಬರಿಬೋದಲ್ಲ. ಸೊ ಆನ್ಸರ್ ಓಕೆ ಆನ್ಸರ್ ಮಾಡ್ಬೋದು. The value of 3x square plus 2x minus 7 at x is equal to minus 2. X is equal to minus 2. x ಇರೋ ಪ್ಲೇಸ್ ಒಳಗೆ minus 2 ನ ಪುಟ್ ಮಾಡ್ಬೇಕಾ, ದಟ್ಸ್ ಇಟ್. ಇಕ್ವೇಶನ್ ನ ಸಾಲ್ವ್ ಮಾಡದೆ ಕೂಡ ನೀವೇನ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಯಾವ ತರ, 3 minus 2 whole square that is a 4, 4 into 3 is a 12 ಅಲ್ವಾ, 12 minus 4 minus 7, 12 minus 4 minus 7 ಬರುತ್ತೆ, ಸಿಂಪಲ್ 12 ಬರುತ್ತೆ, minus 4 ಬರುತ್ತೆ, minus 7 ಬರುತ್ತೆ, ಸಾಲ್ವ್ ಮಾಡಿ ಆನ್ಸರ್ 1 ಬರುತ್ತೆ. ಓಕೆನಾ, ನೋಡಿ 3x ಸ್ಕ್ವೇರ್ ಪ್ಲಸ್ 2x minus 7 ಇದೆ. 3x ಪ್ಲೇಸ್ ಅಲ್ಲಿ minus 2 ನ ಹಾಕಿ, ದೆನ್ 2 into minus 2 minus 7 ಅಲ್ವಾ. ಸೊ 3 minus 2 whole to the power of 2 ಅಂದ್ರೆ 4, minus into minus ಪ್ಲಸ್ ಆಗುತ್ತೆ, 2 into 2 4 ಆಗುತ್ತೆ, ದೆನ್ plus into minus, minus 2 into 2 is 4 minus 7, 12 minus 11 is equal to 1. So answer A. Subtracting minus 3x square minus 1 from 2x plus 1. 2x plus 1 ಇಂದ minus 3x square minus 1 ನ ನಾವೇನು ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಈಸಿ ಅಲ್ವಾ, 2x ಇದೆ ಇಲ್ಲಿ, ಸೊ ಇಲ್ಲಿ ಯಾವುದೇ 2x ಟರ್ಮ್ಸ್ ಇಲ್ಲ, ಸೊ 2x ಆಸ್ ಇಟ್ ಈಸ್ ಇರುತ್ತೆ, ನಾವು ಎಲಿಮಿನೇಟ್ ಕೂಡ ಮಾಡಬಹುದು ಈ ತರ, ರೈಟ್. ಇಲ್ಲಿ ಸೊ 2x ಆಸ್ ಇಟ್ ಈಸ್ ಇರುತ್ತೆ, ಇಲ್ಲಿ 2x ಇದೆ, ಇಲ್ಲಿ 2x ಇದೆ, ದೆನ್ 2x minus 3x square ಇದೆ, so minus of minus plus 3, so this will be our answer. Let's see, ಹೆಂಗಂದ್ರೆ 2x ಇದೆ plus 1 ಇದೆ, minus of minus 3x square minus 1 ಅಲ್ವಾ, 2x ಇದ್ದೇ ಇರುತ್ತೆ ಅಲ್ವಾ, 2x ಇದ್ದೇ ಇರುತ್ತೆ, ಸೊ ಇಲ್ಲಿದೆ ಎರಡರಲ್ಲಿ, plus 1 minus into minus is a plus 3x square ಅಲ್ವಾ, ಸೊ minus plus 3x square ಇದರಲ್ಲಿ ಮಾತ್ರ ಇರೋದು, ಇದರಲ್ಲಿ ಇಲ್ಲ. ಸೊ C is our answer. ಕಂಪ್ಲೀಟ್ ಮಾಡಬೇಕು ಇಕ್ವೇಶನ್ ಅಂದ್ರೆ minus into minus plus 1, so 2x plus 2 plus 3x square, ಇದನ್ನ ನಾವು ಆರ್ಡರ್ ಅಲ್ಲಿ ಬರೆದ್ರೆ 3x square plus 2x plus 2 is our answer. Okay, next, the value of the expression 100 minus 10x cube plus 5x square at x is equal to 0 ಅಂತ ಹೇಳಿದರೆ, x is equal to 0 ಇದಕ್ಕೇನು ಸಾಲ್ವ್ ಮಾಡೋದು ಬೇಡ, ಇಲ್ಲಿ x is 0 ಪುಟ್ ಮಾಡಿದ್ರೆ ಏನಾಗುತ್ತೆ, 10 into 0 is 0, ಸೊ 0 ಆಗುತ್ತೆ, 5 ಇದೆ ಇಂಟು x ಇದೆ, x ಅಲ್ಲಿ 0 ಪುಟ್ ಮಾಡಿದ್ರೆ ಇದು ಕೂಡ 0 ಆಗುತ್ತೆ, ರಿಮೈನಿಂಗ್ ಇಸ್ 100, ರೈಟ್. ನೆಕ್ಸ್ಟ್ ಸಿಂಪ್ಲಿಫೈ, ಮೈನಸ್ z ಸ್ಕ್ವೇರ್ ಇದೆ, 22z ಸ್ಕ್ವೇರ್ ಇದೆ, ಇದು ಎರಡನ್ನು ಆ್ಯಡ್ ಮಾಡಿ, ಇಲ್ಲಿ 11z ಸ್ಕ್ವೇರ್ ಇದೆ, ಇದನ್ನು ಕೂಡ ಆ್ಯಡ್ ಮಾಡಬೇಕು, 5z and 5z ಇದೆ, ಓಕೆನಾ. minus 5z plus 5z get cancelled, then minus z square, 22z square is a 21z square, remaining term is a minus 11z square, so answer will be a 10z square. ಓಕೆನಾ, ಇಲ್ಲಿ ಆಪ್ಷನ್ ಅಲ್ಲಿ ಮಿಸ್ ಆಗಿದೆ, ಅದು 10z square ಆಗ್ಬೇಕಿತ್ತು, ಸೊ A is a 10z square. The degree of the polynomial 5x cube minus 3x square plus 6x raised to 4, this is x raised to 4, ಓಕೆನಾ, ಪ್ಲಸ್ 7. ಹೇಳಿದ್ರೆ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಕೇಳಿದರೆ, ನಾನು ಫಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಡಿಗ್ರಿ ಆಫ್ ದಿ ಪೊಲಿನಾಮಿಯಲ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಿದೆ, ಸೊ ಒಂದ್ಸಲ ಅದನ್ನ ನೋಡ್ಬಿಟ್ಟು ಇದಕ್ಕೆ ಏನ್ ಆನ್ಸರ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಆಗ ನಿಮ್ಮ ಫ್ರೆಂಡ್ಸ್ ಕೂಡ ಈ ಕ್ಲಾಸ್ನ ಶೇರ್ ಮಾಡಿ. ಏನಾರ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ಅದನ್ನ ನಾನು ಸಾಲ್ವ್ ಕೂಡ ಮಾಡ್ತೀನಿ. ಓಕೆ.